ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಸಿಂಪಲಾಗಿ ಪನ್ನೀರ್ ಮತ್ತು ವೆಜಿಟೇಬಲ್ಸ್ ಹಾಕಿ ಫ್ರೈಡ್ ರೈಸ್ ಮಾಡುವ. ನಾನಿಲ್ಲಿ ಪನ್ನೀರು, ಕ್ಯಾರೆಟು, ಹಸಿ ಬಟಾಣಿ, ಬೀನ್ಸು ಮತ್ತು ಫ್ಲವರು, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ತಗೊಂಡಿದ್ದೀನಿ. ಈಗ ಫಸ್ಟಿಗೆ ಪನ್ನೀರನ್ನು ಫ್ರೈ ಮಾಡಿಕೊಳ್ಳುವ. ನಾನಿಲ್ಲಿ ಒಂದು ತವ ಇಟ್ಕೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಪನ್ನೀರ್ ಹಾಕ್ಕೊಳ್ಳುವ. ಸ್ವಲ್ಪ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಡ್ರೈ ಆಗೋದಕ್ಕೆ ಬಿಟ್ಬಿಡುವ. ಇದು ಉಪ್ಪು ಮತ್ತು ಖಾರ ಹಿಡ್ಕೊಂಡು ಚೆನ್ನಾಗಿ ಆಗುತ್ತಿದ್ದು. ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು 4 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳುವ. ಎಣ್ಣೆ ಬಿಸಿ ಆದಮೇಲೆ ಟೊಮೆಟೊ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ಕೊಂಡು ಬಿಡುವ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದಕ್ಕೆ ಕ್ಯಾರೆಟ್ ಸೇರಿಸ್ಕೊಳ್ಳುವ. ನಂತರ ಬೀನ್ಸ್, ಬಟಾಣಿ ಕಾಳು ಇದು ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು, ಈಗ ನಾನು ಕಲ್ಲುಪ್ಪು ಸೇರಿಸ್ಕೊಂಡಿದ್ದೀನಿ. ಕಲ್ಲುಪ್ಪು ಇದ್ರ ಜೊತೆ ಹಾಕಿದರೆ ಸ್ವಲ್ಪ ಮೆತ್ತಗಾಗ್ತವೆ ತರಕಾರಿ ಎಲ್ಲ. ನೋಡಿ, 1-2 ನಿಮಿಷ ಮುಚ್ಚಿಟ್ಕೊಂಡು ಕೂಡ ಬೇಯಿಸ್ಕೊಂಡಿದ್ದೀನಿ. ಈಗ ನಾನು ಫ್ರೈಡ್ ರೈಸ್ ಮಸಾಲ ಉಪಯೋಗಿಸಿಲ್ಲ, ಸ್ವಲ್ಪ ಚಿಕನ್ ಮಸಾಲ ಪೌಡ್ರು ಹಾಕೀನಿ. ನಾನು ಯಾವ ಫ್ರೈಡ್ ರೈಸ್ ಮಸಾಲ ಹಾಕೋದಿಲ್ಲ, ಯಾಕಂದರೆ ಅದರಲ್ಲಿ ಸ್ವಲ್ಪ ಸ್ವೀಟ್ ಅಂಶ ಇರುತ್ತೆ, ಅದಕ್ಕೋಸ್ಕರ ಹಾಕಲ್ಲ ನಾನು. ನಂತರ ನಾನು ಫ್ಲವರು ಸ್ವಲ್ಪ ಕಟ್ ಮಾಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದು ಯಾಕಂದರೆ ಇದರಲ್ಲಿ ಹುಳ ಎಲ್ಲ ಇರುತ್ತೆ ಅಂತ ಸ್ವಲ್ಪ ಬೇಯಿಸಿನೇ ತಗೊಂಡಿದ್ದೀನಿ. ನಂತರ ಪನ್ನೀರು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗ ನಾನು ರೈಸ್ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ರೈಸ್ ಎಲ್ಲ ಮಿಕ್ಸ್ ಆದಮೇಲೆ 1 ಕಪ್ಪು ಈರುಳ್ಳಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಂತರ 1 ಪೀಸ್ ಬಟರ್ ಹಾಕ್ಕೊಂಡಿದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ತುಪ್ಪ ಬೇಕಿದ್ದರೆ ತುಪ್ಪ ಇದ್ದರೆ ಹಾಕ್ಕೊಳ್ಬೋದು. ನಾ ಬಟರ್ ಇತ್ತಂತ ಬಟರ್ ಹಾಕ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂತಹ ಪನ್ನೀರ್ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾದ ಫ್ರೈಡ್ ರೈಸ್ ರೆಡಿಯಾಗುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.